जी महाराज की धर्मजी महाराज की हिंदी हिंदू धर्म की ಡಿಸೆಂಬರ್ 14ರಂದು ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವರೂಢ ಪುತ್ಥಳಿ ಲೋಕಾರ್ಪಣೆ ಸಮಾರಂಭಕ್ಕೆ ಬನ್ನಿ, ಭಾಗವಹಿಸಿ. ಮಾಜಿ ಸಚಿವ ಶ್ರೀಮಂತ ಪಾಟೀಲ ಕರೆ. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರು ವಿಶ್ವಕ್ಕೆ ಮಾದರಿಯಾಗಿರುವ ಧೀಮಂತ ಮಹಾಪುರುಷರು. ಅವರ ಭವ್ಯವಾದ ಅಶ್ವರೂಢ ಪುತ್ಥಳಿಯು ನಮ್ಮ ಭಾಗದ ಅಥಣಿಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ನೀವೆಲ್ಲರೂ ಸೇರಿ ನಮ್ಮ ಗ್ರಾಮಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಹಾಗೂ ಶಿವಭಕ್ತ ಬಾಂಧವರನ್ನ ಕರೆದುಕೊಂಡು ಮಹಾಪುರುಷರಿಗೆ ಗೌರವ ನಮನಗಳನ್ನು ಸಲ್ಲಿಸೋಣ. ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಕರೆ ನೀಡಿದರು. ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಸಚಿವರು, ಮಾಜಿ ಸಚಿವರು, ಸಂಸದರು, ಶಾಸಕರು, ಮಾಜಿ ಶಾಸಕರು, ಹಲವಾರು ಗಣ್ಯರು ಭಾಗವಹಿಸುವರು. ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು. ಮರಾಠ ಸಮಾಜದ ಮುಖಂಡರಾದ ದಿಗ್ವಿಜಯ ಪವರ್ ದೇಸಾಯಿ ಹಾಗೂ ಬಾಹು ಸಾಹೇಬ ಜಾದವ ಮಾತನಾಡಿ, ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಎಂದು ಕರೆ ನೀಡಿದರು. ಇದೇ ಸಮಯದಲ್ಲಿ ಉಜ್ವಲ್ ಸಿಂಗ್ ಪವರ್ ದೇಸಾಯಿ, ವಿಕ್ರಾಂತ್ ಪವರ್ ದೇಸಾಯಿ, ಮಯೂರ ಪವರ್ ದೇಸಾಯಿ, ಅಭಿರತ್ ಪವರ್ ದೇಸಾಯಿ, ಅಭಿಷೇಕ್ ದಿಗ್ವಿಜಯ್ ದೇಸಾಯಿ, ನಾನಾ ಸಾಹೇಬ್ ಅವತಾಡೆ, ಪ್ರಭಾಕರ್ ಚೌಹಾಣ್, ಸಿದ್ದು ಪಾಟೀಲ, ಪ್ರಕಾಶ್ ಮೋರೆ, ರವೀಂದ್ರ ದೇಸಾಯಿ, ಸಂದೀಪ್ ಪಾಟೀಲ, ಪ್ರವೀಣ್ ಜಾಧವ್, ಸಚಿನ್ ದೇಸಾಯಿ, ಸುನಿಲ್ ಪವರ್ ದೇಸಾಯಿ, ನಾಗರಾಜ್ ಸಿಂಧೆ, ರಮೇಶ್ ಭೋಸ್ಲೆ, ಪ್ರಶಾಂತ್ ಚೌಹಾಣ್, ವಿಲಾಸ್ ಪಾಟಣಕರ್, ಮಾರುತಿ ಮೋಹಿತೆ, ರವಿ ಗಾಠಗೆ, ದೀಪಕ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ. ಅಥಣಿ ಗ್ರಾಮದಲ್ಲಿ, ಅಥಣಿ ಪಟ್ಟಣದಲ್ಲಿ ಶಿವಗಳ ಪವಿತ್ರ ಇದು ಸ್ಥಾನದಲ್ಲಿ 14ನೇ ತಾರೀಕು ದಿವಸ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಸಲುವಾಗಿ ಕೇಂದ್ರೀಯ ಮಂತ್ರಿಗಳಾದ ಜ್ಯೋತಿರಾದಿತ್ಯ ಸಿಂಧ್ಯಾಜಿ ಬರ್ತಾ ಇದ್ದಾರೆ. ಅವರ ಅಮೃತ ಹಸ್ತಲೇ ಅನಾವರಣ ಕಾರ್ಯಕ್ರಮ ಇದೆ. ಅವ್ರ ಜೊತೆಲೇನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವಂಶಜರಾದ ಛತ್ರಪತಿ ಶಾಹು ಮಹಾರಾಜ್ ಕೊಲ್ಲಾಪುರದವರು, ಅವರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಅಣ್ಣ ಜಾರಕಿಹೊಳಿ ಅದಾರು, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅದಾರು, ಕರ್ನಾಟಕ ರಾಜ್ಯ ಮಿನಿಸ್ಟರ್ಗಳಾದ ಲಾಡ್ ಸಾಹೇಬರು ಕೂಡ ಅದಾರು. ಅದ್ರ ಜೊತೆ ಬಹಳಷ್ಟು ಮಾಜಿ ಮಂತ್ರಿಗಳಾದರು, MLAಗಳಾದರು, ಮಾಜಿ MLAಗಳಾದರು ಮತ್ತು ಸುಮಾರು 20 ರಿಂದ 20 ಸಾವಿರ ಜನ ಇಲ್ಲಿ ಕೂಡುವಂತ ಒಂದು ನಮಗೆ ಕಂಡು ಬಂದಿದೆ ವ್ಯವಸ್ಥೆ. ನಾವು ಎಲ್ಲೆಲ್ಲಿ ಹೋಗಿ ಅಪ್ರೋಚ್ ಮಾಡಿದೆವು, ಇಷ್ಟೊಂದು ಖುಷಿಲೇ ಪ್ರತಿ ಒಂದು ಜಾಗದಲ್ಲಿ ಇದರಲ್ಲಿ ಜಾತಿ, ಧರ್ಮ, ಪಂಥ, ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಜನ ಈ ಕಾರ್ಯಕ್ರಮಕ್ಕೆ ನಾವು ಬಂದೇ ಬರ್ತೀವಿ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವುದು ನಮ್ಮ ಸಲುವಾಗಿ ಒಂದು ಹೆಮ್ಮೆ ವಿಷಯ ಐತಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಬಹಳಷ್ಟು ಈ ಮಹಾರಾಷ್ಟ್ರ ಬಾರ್ಡರ್ದಿಂದ ಕೂಡ ಬಹಳಷ್ಟು ಜನ ಫೋನ್ ಬಂತು, ನಮ್ಮ ಕಿವಿ ಮ್ಯಾಗ ಬಂದೈತಿ ನಿಮ್ಮಲ್ಲಿ ಈ ಕಾರ್ಯಕ್ರಮ ಇದ್ದದ್ದು. ನಾವು ನಮ್ಮ ಊರಾಗಿಂದ ಬಹಳಷ್ಟು ಜನ ಇಲ್ಲಿ ಬರೋರಿದ್ದೀವಿ. ಅಂದ್ರೆ ಅಲ್ಲಿದ್ದು ಕೂಡ ಸಾವಿರಾರು ಜನ ಬರ್ಬೋದು. ಮತ್ತು ಜಮಖಂಡಿ ಭಾಗದಿಂದ ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಮ್ಮಲ್ಲಿ ಚಿಕ್ಕೋಡಿ ತಾಲೂಕ ಇರಲಿ, ನಿಪ್ಪಾಣಿ ತಾಲೂಕ ಇರಲಿ, ಎಲ್ಲ ಕಡೆಯಿಂದ ಒಂದು ದೊಡ್ಡ ಪ್ರಮಾಣದಾಗ ಜನ ಬರ್ತಾ ಇದ್ದರು. ನಮ್ಮ ಅಂದಾಜಲ್ಲೇ ಇದು ಸುಮಾರು 25,000 ಮೇಲ್ಪಟ್ಟ ಜನ ಇಲ್ಲಿ ಬರ್ಬೋದು. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು ಒಂದು ಯುಗ ಪುರುಷರು.
ನಮ್ಮಲ್ಲಿ ಅನೇಕ ಸಾಮ್ರಾಜ್ಯ ಆಗಿ ಹೋಗ್ಯಾವ, ಅನೇಕ ರಾಜ್ಯರಾಗಿ ಹೋಗ್ಯಾವ. ಅದ ರೈತ ರಾಜ್ಯ ಯಾರೇ ಆಗಿದ್ರ ಕುಳವಾಡಿ ಭೂಷಣ್ ಹೋಗ್ತಾರ ಅವ್ರಿಗೆ. ಅಂದ್ರೆ ರೈತರ ರಾಜ್ಯ ಯಾರೇ ನಮ್ಮಲ್ಲಿ ನಮ್ಮ ದೇಶದಾಗ ಆಗಿದ್ರ ಅವರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ರು. ಮಹಾರಾಜವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಬರುವ ಡಿಸೆಂಬರ್ 14 ತಾರೀಕು ಅಥಣಿಯ ನಗರದಲ್ಲಿ ಮಾಡ್ತೇವೆ. ನಾವು ಈ ಒಂದು ಅಥಣಿ ಶಿವಯೋಗಿಗಳ ಪುಣ್ಯಭೂಮಿ ಇಂಥ ಸ್ಥಾನದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜವರ ಪುತ್ಥಳಿ ಅನಾವರಣ ಆಗ್ತದೆ. ಈ ಒಂದು ಪುತ್ಥಳಿ ಎಲ್ಲ ಜನರ ಎಲ್ಲ ಜಾತಿ ವರ್ಗದ ಒಂದು ಶ್ರಮದಿಂದ ಎಲ್ಲರ ಸಹಕಾರದಿಂದ ಇವತ್ತು ಈ ಅಥಣಿಯಲ್ಲಿ ಏನು ಒಂದು ಕನಸಿದ್ದ ಶಿವಾಜಿ ಮಹಾರಾಜ ಪುತ್ಥಳಿ ನಾವು ಇಲ್ಲಿ ಸ್ಥಾಪನೆ ಮಾಡುವುದು ಅದು ಒಂದು ಕನಸಿನ ನೆನಸು ಸಾರ್ಥಕ ಆಗಿದೆ ಅಥವಾ ನಮ್ಮೆಲ್ಲರಿಗೂ ಅನಿಸ್ತದೆ. ಈ ಒಂದು ಕಾರ್ಯಕ್ರಮ ಬಹಳಷ್ಟು ವರ್ಷದಿಂದ ನಾವು ನೋಡ್ಕೋತ ಬಂದಿದ್ದೀವಿ. ಒಂದು ಪುತ್ಥಳಿ ಮಾಡಬೇಕಂತ ಎಲ್ಲರ ಮನಸ್ಸಲ್ಲಿ ಇಚ್ಛೆ ಇತ್ತು. ಅದಕ್ಕೆ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶ್ರೀಮಂತ್ ಪಾಟೀಲ್ ಅವರು ಮಂತ್ರಿ ಇದ್ದಾಗ ಅವ್ರಿಗೆ ಏನು ಕೊಡುಗೆ ಮಾಡಕ್ಕೆ ಬರ್ತಿದ್ದ ಅದು ಅವರು ಒಂದು ಸಹಕಾರ ಮಾಡಿದ್ದಾರೆ. ನಮ್ಮ ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಇದ್ದಾಗ ಅವರು ತಮ್ಮ ಫಂಡ್ದಿಂದ ಈ ಪುತ್ಥಳಿಗೆ ಒಂದು ಫಂಡ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರು ಮಹೇಶ್ ಕುಮಟಳ್ಳಿಯರಿದ್ದಾಗ ಅವರು ಒಂದು ಈ ಪುತ್ಥಳಿಗೆ ಮದತ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಈ ಒಂದು ವರ್ಗದವರು ಪ್ರತಿಯೊಂದು ಸಮಾಜದವರು ಏನೋ ಒಂದು ಕಾಣಿಕೆ ಕೊಡಬೇಕಾಗಿತ್ತು ಎಲ್ಲರೂ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಸಲ್ಲಿಸ್ತೀವಿ. ದಿನಾಂಕ 14ನೇ ತಾರೀಕು ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಅತಿ ವಿಜೃಂಭಣೆಯಿಂದ ಲೋಕಾರ್ಪಣೆಗೊಳ್ಳುವುದೈತಿ. ಆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ನಮ್ಮ ಮರಾಠ ಸಮಾಜದ ಸ್ವಾಮೀಜಿಗಳಾದಂಥ ಮಂಜುನಾಥ್ ಭಾರತಿ ಸ್ವಾಮೀಜಿ ಹಾಗೂ ಇಲ್ಲಿಯ ಸ್ಥಳೀಯ ಎಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದ ಛತ್ರಪತಿ ಶ್ರೀ ಶಾಹು ಮಹಾರಾಜರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಉದ್ಘಾಟಕರಾಗಿ ಕೇಂದ್ರೀಯ ಮಂತ್ರಿಗಳಾದ ಜ್ಯೋತಿರಾದಿತ್ಯ ಸಿಂಧಿಯಾಜಿ ಅವರು ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮಂತಾತ್ಯ ಪಾಟೀಲ್ರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಪೃಥ್ವಿರಾಜ್ ಚವ್ಹಾಣ್ರವರು, ಮಾಜಿ ಮುಖ್ಯಮಂತ್ರಿಗಳಾದ ಮಹಾರಾಷ್ಟ್ರ ಸರ್ಕಾರ ಹಾಗೂ ಇಲ್ಲಿಯ ಸ್ಥಳೀಯ ಸಂಸದರಾದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತ್ತು ನಮ್ಮ ಸಮಾಜದ ಧಾರವಾಡ ಜಿಲ್ಲೆಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ರವರು ಹಾಗೂ ಇಲ್ಲಿ ಸ್ಥಳೀಯ ಶಾಸಕರಾದಂಥ ಲಕ್ಷ್ಮಣ್ ಸವದೀಜಿಯವರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಾಗವಾಡ ತಾಲೂಕಿನ ರಾಜು ಕಾಗೆಯವರು, ಅಲ್ಲದೆ ಇದೆಲ್ಲ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನಿತರ ಎಲ್ಲ ಹಲವಾರು ಗಣ್ಯಮಾನ್ಯರು ಬರೋರಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 20 ರಿಂದ 25 ಸಾವಿರ ಜನ ಈಗ ಶ್ರೀಮಂತಾತ್ಯ ಪಾಟೀಲ್ ಹೇಳಿದಂಗ ಕೂಡುವಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ.